ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವೆಲ್ಲಿದ್ದೀವಿ ಅಂತ ವಿಡಿಯೋದಲ್ಲಿ ನೋಡ್ತಾ ಇರಬೇಕು ನೀವು. ಇವತ್ತು ನಾವು ಬೆಂಗಳೂರು ಮೆಡಿಕಲ್ ಕಾಲೇಜು ವಿಕ್ಟೋರಿಯಾ ಆಸ್ಪತ್ರೆ ಏನಿದೆ ಅದರ ಆವರಣದಲ್ಲಿ ನಾವು ಇವತ್ತಿದ್ದೀವಿ. ನಮ್ಮ ಆರೋಗ್ಯವೇ ಭಾಗ್ಯ ಎನ್ನುವ ಘನ ಸರ್ಕಾರದ ಆರೋಗ್ಯ ಭಾಗ್ಯ ಯಾವ ಮಟ್ಟಿಗಿದೆ ಅಂತ ಇವತ್ತು ನಾನು ತೋರಿಸ್ತಿದ್ದೀನಿ ನೋಡಿ. ಇವತ್ತು ಸರ್ಕಾರಿ ಆಸ್ಪತ್ರೆ ಹತ್ರ ಇವತ್ತು ಹಾಗೆ ನೀವು ನೋಡಿ, ಇಲ್ಲಿ ಮಲಗಿದ್ದಾರೆ. ಇದೆಲ್ಲ ಯಾರು ಗೊತ್ತಾ? ಪೇಷಂಟ್ನ ಅಡ್ಮಿಷನ್ ಮಾಡಿ ಅವರ ಅಟೆಂಡರ್ಗಳು ಇವತ್ತು ಇಲ್ಲಿ ಕಾರ್ ಪಾರ್ಕಿಂಗಲ್ಲಿ ಮಲಗಿದ್ದಾರೆ ನೋಡಿ. ಇದು ನಮ್ಮ ಘನ ಸರ್ಕಾರ, ನವ ಕರ್ನಾಟಕ ನಿರ್ಮಾಣಕ್ಕೆ ಸಿದ್ಧವಾದ ಸರ್ಕಾರ. ಇವತ್ತು ಆರೋಗ್ಯವೇ ಭಾಗ್ಯ ಎನ್ನುವ ಸ್ಕೀಮ್ನ ತಂದಿದ್ದೀವಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂತಾರಲ್ಲ, ಈ ಮಟ್ಟಕ್ಕೆ ತಂದಿಕ್ಕಿದ್ದಾರೆ ನೋಡಿ. ಆರೋಗ್ಯವೇ ಭಾಗ್ಯ ಅಂತ ಇಲ್ಲಿ ಪೇಷಂಟ್ನ ಕರ್ಕೊಂಬರೋರು ಇಲ್ಲಿ ಆ ಪೇಷಂಟು ಡಿಸ್ಚಾರ್ಜ್ ಆಗೋ ಹೊತ್ತಿಗೆ ಅವರೇ ಪೇಷಂಟ್ ಆಗಬೇಕು. ಆ ಮಟ್ಟಿಗೆ ಇವತ್ತು ಇಲ್ಲಿ ಸಿಚುವೇಶನ್ ಇದೆ ನೋಡಿ. ಯಾವ ಥರ ಸಿಚುವೇಶನ್ ಅದಾಗೆ ನೋಡಿ. ಇದು ಯೂರಾಲಜಿ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇಲ್ಲಿ ಈ ಪಕ್ಕದ ಬಿಲ್ಡಿಂಗ್ ಕಾಣಿಸ್ತಿದೆ ರೈಟ್ ಸೈಡಲ್ಲಿ. ಇದು ಬಂದು ಮಿಂಟೋ ಆಸ್ಪತ್ರೆ. ಈ ಮಿಂಟೋ ಆಸ್ಪತ್ರೆಯಿಂದ ಈಗ ಒಳಗಡೆ ಹೋಗಲಿಕ್ಕೆ ಹಿಂಗೊಂದು ದಾರಿ ಇದೆ. ಹಾಗೆ ಹೀಗೆ ಬನ್ನಿ ನೋಡಿ. ಇದು ಎಕ್ಸಿಟಿಂಗ್, ಆ ಕಡೆ ಹೋದರೆ ಎಕ್ಸಿಟಿಂಗ್ ಮೈನ್ ರೋಡ್ಗೆ ಹೋಗುತ್ತೆ. ಹಳೆ ಬಿಲ್ಡಿಂಗ್ ಮಿಂಟೋ ಹಾಸ್ಪಿಟಲ್ ಹತ್ರ. ಇಲ್ಲಿ ನಿಮ್ಗೆ ಇನ್ನೊಂದು ಘಟನೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ನಾಯಿ ಮರಿ 2 ಡೇಸಿಂದ ಸತ್ತು ಬಿದ್ದಿದೆ. ಕಾಣಿಸ್ತಿದೆ ಸ್ನೇಹಿತರೆ. ಇದನ್ನು ಎತ್ತಾಕ್ಲಿಕ್ಕೆ ಇವ್ರ ಹತ್ರ ಯಾರೂ ಇಲ್ಲ. ನಾವು ಯಾರಿಗಾರು ಏನಾದರೂ ಹೇಳಿದರೆ ನಾವೇನು ಮಾಡೋಣ ಅನ್ನ ಮಾಡ್ತಲಿದ್ದಾರೆ. ನೋಡಿ, ಈ ನಾಯಿ ಮರಿ ಪಾಪ 2 ದಿನದಿಂದ ಇಲ್ಲಿ ಏನಾಗಿ ಸತ್ತು ಬಿದ್ದಿದೆಯೋ ಗೊತ್ತಿಲ್ಲ. ಇದನ್ನು ನೋಡಿ ತೆಗಿಯೋರಿಲ್ಲ. ಇದು ನಮ್ಮ ಆರೋಗ್ಯವೇ ಭಾಗ್ಯ ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆ ಹತ್ರ ನಡೆದಿರ್ತಕ್ಕಂಥ ದೃಶ್ಯ. ಎಷ್ಟರ ಮಟ್ಟಿಗೆ ಸರಿ ನೋಡಿ. ಇಲ್ಲಿ ಪಾಪ ಇವರೇ ಪೇಷಂಟ್ ಆಗಿಬಿಡ್ಬೇಕು, ಅಟೆಂಡರ್ಗಳೇ ಪೇಷಂಟ್ ಆಗಬೇಕು. ಆ ಮಟ್ಟದಲ್ಲಿ ಇವತ್ತು ಕಾರ್ ಪಾರ್ಕಿಂಗಲ್ಲಿ ಮಲಗಿದ್ದಾರೆ ಜನ. ಇದು ಆರೋಗ್ಯವೇ ಭಾಗ್ಯ ನಮ್ಮ ಘನ ಸರ್ಕಾರ ಕಲ್ಪಿಸುವಂಥದ್ದು. ಇದು ಇವತ್ತಿಂದ ಅಂತ ಹೇಳ್ತಲ್ಲ ನಾನು, ಮುಂಚೆಯಿಂದನೂ ಇದು ಇದೇ ರೀತಿ ಆಗ್ತಿದೆ. ಇದನ್ನೆಲ್ಲ ನಿಲ್ಲಿಸಬೇಕು. ಇದು ಕೊನೆಯೇ ಇಲ್ವಾ ಅಂತ ಇದನ್ನು ಸರಿ ಮಾಡಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದನ್ನು ಬಿಟ್ಟು ಇವರು ಎಲ್ಲ ಮಿಕ್ಕಿದೆಲ್ಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಸರಿ ಮಾಡಬೇಕು ಅಂತ ಇವತ್ತು ನಾನು ಕೇಳ್ಕೊತಿದ್ದೀನಿ ಘನ ಸರ್ಕಾರದ ಹತ್ರ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು, ಈ ವಿಡಿಯೋ ನಾನು ದಯವಿಟ್ಟು ನಿಮಗೆ ತಲುಪಿದರೆ ಇದು ಗಮನ ಹರಿಸಿ ಇದನ್ನೆಲ್ಲ ಒಂದು ಕೊನೆಗಾಣಂಗೆ ಮಾಡಿ. ಪಾಪ ಜನಗಳು ಬಂದು ಕಾರ್ ಪಾರ್ಕಿಂಗಲ್ಲಿ ಬಂದು ಮಲಗುವಂಥ ಪರಿಸ್ಥಿತಿ ಬರಬಾರ್ದು, ನಿರ್ಮಾಣ ಆಗಬಾರ್ದು. ನಿರ್ಮಾಣ ಆಗಿಬಿಟ್ಟಿದೆ. ದಯವಿಟ್ಟು ಇದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು.